ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಜೂನ್ 22ನೇ ತಾರೀಕು ಶನಿವಾರ ಜ್ಯೇಷ್ಠ ಹುಣ್ಣಿಮೆ ಇದೆ. ಈ ಹುಣ್ಣಿಮೆ ದಿನ ನಿಮ್ಮ ಮನೆಯಲ್ಲಿ ದರ್ಬೆ, ಉಪ್ಪು, ಹಾಗೆಯೇ ಕರಿಮೆಣಸು ಮತ್ತು ಹಾಗೆಯೇ ಕರ್ಪೂರದಿಂದ ಈ ಕೆಲಸವನ್ನು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಇರುವಂಥ ದೃಷ್ಟಿ ದೋಷ ಕಳೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೆಟ್ಟ ದೃಷ್ಟಿ ನಿಮ್ಮ ಮೇಲೇನಾದರೂ ಬಿದ್ದರೆ ಅಥವಾ ನಿಮ್ಮ ಕುಟುಂಬ ಅಭಿವೃದ್ಧಿ ಕೂಡ ಆಗಲ್ಲ. ಇನ್ನು ಸಾಲಗಳು ತೀರಿಸಲು ಕೂಡ ತುಂಬಾ ಕಷ್ಟಪಡಬೇಕಾಗತ್ತೆ. ಇನ್ನು ಗಂಡ ಹೆಂಡತಿ ಜಗಳ ಜಾಸ್ತಿ ಆಗೋದಾಗಲಿ, ಪದೇ ಪದೇ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ. ಈ ಸಮಸ್ಯೆಗಳು ಜನರ ಕಣ್ಣ ದೃಷ್ಟಿಯಿಂದನೇ ಆಗಿರುತ್ತೆ. ಆ ದೃಷ್ಟಿ ದೋಷವನ್ನು ಕಳೆದು ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಬೇಕು ಅಂದರೆ ಈ ವಸ್ತುಗಳನ್ನು ಬಳಸ್ಕೊಂಡು ಈ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ. ಹಾಗಾದರೆ ಯಾವ ಸಮಯದಲ್ಲಿ ಮಾಡಬೇಕು, ಯಾವೆಲ್ಲ ವಸ್ತುಗಳು ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಶನಿವಾರ ಹುಣ್ಣಿಮೆ ಇದೆ, ಹಾಗಾಗಿ ಗೋಧೂಳಿ ಸಮಯದಲ್ಲಿ ಅಂದರೆ 5:30 7:00 ಒಳಗಡೆ ನೀವು ದೀಪ ಹಚ್ತಿರಲ್ಲ, ಆ ದೀಪ ಹಚ್ಚೋ ಸಮಯದಲ್ಲಿ ಅಂದರೆ ದೀಪ ಹಚ್ಚಿದಾದ ಮೇಲೆ ಮನೇಲಿ ಧೂಪ ಹಾಕ್ತಿರಲ್ಲ, ಆ ಧೂಪಕ್ಕೆ ಈ ವಸ್ತುಗಳನ್ನೆಲ್ಲ ಹಾಕಬೇಕಾಗತ್ತೆ. ಯಾವೆಲ್ಲ ವಸ್ತುಗಳು ಅನ್ನೋದಾದರೆ ದರ್ಬೆ ಹಾಕಬೇಕಾಗತ್ತೆ. ದರ್ಬೆ ಹಾಗೆಯೇ ಕರ್ಪೂರ ಹಾಕ್ಬೋದು, ಸಣ್ಣ ಸಣ್ಣ ಕರ್ಪೂರ ಹಾಕ್ಬೋದು ಅಥವಾ ದೊಡ್ಡ ಕರ್ಪೂರ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಇನ್ನು ಕಲ್ಲುಪ್ಪನ್ನು ಹಾಕಬೇಕಾಗತ್ತೆ, ಹಾಗೆಯೇ ಕರಿಮೆಣಸನ್ನು ಕೂಡ ಹಾಕಬೇಕಾಗತ್ತೆ. ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಧೂಪ ಹಾಕೋದ್ರಿಂದ ನಮ್ಮ ಮನೆಯಲ್ಲಿ ಇರುವಂತಹ ಕೆಟ್ಟ ದೃಷ್ಟಿ ಆಗ್ಬೋದು, ನರದೃಷ್ಟಿ, ನರಘೋಷ ಕೂಡ ಪರಿಹಾರವಾಗಿ ನಮ್ಮ ಮನೆಯಿಂದ ಆಚೆ ಹೋಗುತ್ತೆ ಅಂತಲೇ ಹೇಳ್ಬೋದು. ದರ್ಬೆ ಅಂತೂ ಎಲ್ಲ ಪೂಜಾ ಸ್ಟೋರ್ಗಳಲ್ಲೂ ಸಿಗುತ್ತೆ, ಹಾಗಾಗಿ ನೀವು ಸ್ವಲ್ಪ ಜಾಸ್ತಿ ತೊಗೊಂಬಂದು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಯಾವಾಗಲೂ ದರ್ಬೆ ದೇವ್ರ ಮನೆಯಲ್ಲಿ ಇರಲೇಬೇಕು ಅಂತ ಹೇಳ್ತೀನಿ, ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಬನ್ನಿ. ದರ್ಬೆಯನ್ನು ನಾವು ಪೂಜೆಗೂ ಉಪಯೋಗಿಸ್ತೀರಿ, ಹಾಗೆಯೇ ಶ್ರಾದ್ದ ಕಾರ್ಯಗಳಿಗೂ ಕೂಡ ಉಪಯೋಗಿಸ್ತೀರಿ. ಇನ್ನು ಗ್ರಹಣದ ಕಾಲದಲ್ಲಿ ನಾವು ಗ್ರಹಣದ ಕಿರಣಗಳು ನಮಗೆ ನೀರಿನ ಮೇಲೆ ಬೀಳಬಾರ್ದು ಅಥವಾ ಆಹಾರ ಪದಾರ್ಥಗಳ ಮೇಲೆ ಬೀಳಬಾರ್ದು ಅಂತ ನಾವು ದರ್ಬೆನ ಇಟ್ಟಿರ್ತೀರಿ. ಹಾಗಾಗಿ ದರ್ಬೆಗೆ ಅಷ್ಟೊಂದು ಶಕ್ತಿ ಇರುತ್ತೆ. ಹಾಗಾಗಿ ನಾನಿಲ್ಲಿ ದರ್ಬೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ನಾನಿಲ್ಲಿ ಕರ್ಪೂರ ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ಅದನ್ನು ನಾವು ಏನು ಮಾಡಬೇಕು ಅನ್ನೋದಾದರೆ, ನೀವು ಮನೆಯಲ್ಲಿ ಮಧ್ಯ ಅಂದರೆ ಮಧ್ಯ ಭಾಗವನ್ನು ನಾವು ಬ್ರಹ್ಮಸ್ಥಾನ ಅಂತ ಕರಿತೀರಿ. ಹಾಗಾಗಿ ಮಧ್ಯದಲ್ಲಿ ಇಟ್ಟು ನೀವು ಇದನ್ನು ಮ್ಯಾಚ್ ಬಾಕ್ಸ್ ಸಹಾಯದಿಂದ ನೀವು ಆ ಕರ್ಪೂರವನ್ನು ಹಚ್ಚಿ ನಂತರ ಅದನ್ನು ಏನು ನಾವು ದರ್ಬೆ ಇಟ್ಟಿದ್ರಲ್ಲ, ದರ್ಬೆ ಎಲ್ಲ ಸುಡೋ ಸಮಯದಲ್ಲಿ ನೀವು ಈ ಕಲ್ಲುಪ್ಪು ಮತ್ತು ಕರಿಮೆಣಸನ್ನು ಅದರಲ್ಲಿ ಹಾಕಬೇಕಾಗತ್ತೆ. ಕಲ್ಲುಪ್ಪನ್ನು ನಾವು ಮಹಾಲಕ್ಷ್ಮಿಗೆ ಹೋಲಿಸ್ತೀರಿ. ಹಾಗೆಯೇ ದೃಷ್ಟಿ ದೋಷಕ್ಕೂ, ಮಕ್ಕಳ ದೃಷ್ಟಿ ತೆಗೆಯೋದಾಗಲಿ ಅಥವಾ ದೊಡ್ಡೋರು ದೃಷ್ಟಿ ತೆಗೆಯೋದಕ್ಕಾಗಲಿ ಅಥವಾ ಮನೆ ಆಫೀಸ್ಗಳಲ್ಲಿ ದೃಷ್ಟಿ ತೆಗೆಯೋದಕ್ಕೂ ಕೂಡ ನಾವು ಕಲ್ಲುಪ್ಪನ್ನು ಉಪಯೋಗಿಸ್ತಾ ಇರ್ತೀರಿ. ಕಲ್ಲುಪ್ಪನ್ನು ಹಲವಾರು ರೀತಿಯಲ್ಲಿ ನಾವು ಉಪಯೋಗಿಸ್ತೀರಿ. ಇನ್ನು ಕರಿಮೆಣಸು ಅಷ್ಟೇ ತುಂಬಾ ಘಾಟಿರುವಂಥದ್ದು, ಹಾಗಾಗಿ ದೃಷ್ಟಿ ದೋಷಕ್ಕಂತೂ ತುಂಬಾ ಒಳ್ಳೆಯ ಪದಾರ್ಥಗಳು ಅಂತ ಹೇಳ್ಬೋದು. ಹಾಗಾಗಿ ಇಷ್ಟು ಪದಾರ್ಥಗಳಿಂದ ಬರುವಂಥ ಹೊಗೆ ಇರುತ್ತಲ್ಲ, ಆ ಹೊಗೆ ನಮ್ಮ ಮನೆಯಲ್ಲಿ ಇರೋದ್ರಿಂದ ನಮ್ಮ ಮನೆಯಲ್ಲಿ ಮೂಲೆ ಮೂಲೆಗೂ ನೀವು ನಂತರ ತೊಗೊಂಡೋಗಿ ತೋರಿಸ್ಬೇಕಾಗುತ್ತೆ. ಹೊಗೆ ಎಲ್ಲ ಕಡೆ ಹರಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಆಗಿರುವಂಥ ಕೆಟ್ಟ ದೃಷ್ಟಿ, ಕಣ್ ದೃಷ್ಟಿ ಕೂಡ ಪರಿಹಾರ ಆಗುತ್ತೆ. ಕಣ್ ದೃಷ್ಟಿಗೆ ಕಲ್ಲೇ ಕರಗುತ್ತೆ ಅಂತ ಹೇಳ್ತಾರೆ ನೋಡಿ, ಅಷ್ಟೊಂದು ಕೆಟ್ಟದ್ದು. ಹಾಗಾಗಿ ಕಣ್ಣು ದೃಷ್ಟಿ ಬಿತ್ತು ಅಂತಂದರೆ ಸಾಕು, ಮನೆಗಳೇ ಸರ್ವನಾಶ ಆಗೋಗುತ್ತೆ. ಇನ್ನು ವ್ಯಾಪಾರ ಸ್ಥಳಗಳಲ್ಲಿ ಏನಾದರೂ ದೃಷ್ಟಿ ಆಯಿತು ಅಂದರೆ ಆ ವ್ಯಾಪಾರನೇ ಕಡಿಮೆ ಆಗಿ ವ್ಯಾಪಾರ ಫುಲ್ ಬಿಸ್ನೆಸ್ ಲಾಸ್ ಆಗುವಂಥ ಪರಿಸ್ಥಿತಿ ಕೂಡ ಬಂದಿರುತ್ತೆ. ಹಾಗಾಗಿ ನೀವು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಟೈಮ್ಗಳಲ್ಲಿ ಮನೆಗಳಲ್ಲೂ ಕೂಡ ಈ ರೀತಿಯಾಗಿ ಮಾಡ್ಕೊಳ್ಳೋದಾಗಲಿ ಅಥವಾ ಆಫೀಸಲ್ಲೂ ಕೂಡ ಈ ರೀತಿಯಾಗಿ ದೃಷ್ಟಿಯನ್ನು ತೆಗೆದು ಇದನ್ನೆಲ್ಲ ಸುಡೋದ್ರಿಂದ ನಿಮ್ಮ ಮನೆಗಾಗಿರುವಂಥದ್ದಾಗಲಿ ಅಥವಾ ನಿಮ್ಮ ಆಫೀಸ್ಗೆ ಆಗಿರುವಂಥ ದೃಷ್ಟಿ ಕೂಡ ಪರಿಹಾರ ಆಗುತ್ತೆ. ಈಗಷ್ಟೇ ಅಲ್ಲ ಸ್ನೇಹಿತರೆ, ಈಗ ವಿದ್ಯಾರ್ಥಿಗಳು ಅಷ್ಟೇ ಚೆನ್ನಾಗಿ ಓದ್ತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ಡಲ್ ಆಗ್ತಾ ಇರ್ತಾರೆ. ನಮಗೆ ಗೊತ್ತಾಗಲ್ಲ ಅವ್ರಿಗೆ ಏನಾಗಿದೆ ಅಂತಲೇ ಗೊತ್ತಾಗಲ್ಲ. ಅಥವಾ ಗಂಡ ಹೆಂಡತಿ ಇಬ್ಬರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಿಂದ ಇರ್ತಾರೆ, ತುಂಬ ಚೆನ್ನಾಗಿರ್ತಾರೆ, ಇದ್ದಕ್ಕಿದ್ದಂಗೆ ಅವ್ರ ಮಧ್ಯ ಜಗಳಾಗೋದು. ಇನ್ನು ವ್ಯಾಪಾರ ಮಾಡೋ ಸ್ಥಳದಲ್ಲೂ ಅಷ್ಟೇ ವ್ಯಾಪಾರ ಚೆನ್ನಾಗಿ ಆಗ್ತಾ ಇರುತ್ತೆ, ತುಂಬಾ ಡಲ್ ಆಗೋದಾಗಲಿ ಅಥವಾ ಅವರು ವ್ಯವಸಾಯ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಅವ್ರಿಗೆ ವ್ಯವಸಾಯದಲ್ಲಿ ಒಳ್ಳೆ ಲಾಭ ಬರ್ತಾ ಇರುತ್ತೆ, ಅವ್ರ ತೋಟದಲ್ಲಿ ಹಾಕಿರೋಂಥ ಎಲ್ಲನೂ ಚೆನ್ನಾಗಿ ಅವ್ರಿಗೆ ವ್ಯಾಪಾರ ಆಗ್ತಾ ಇರ್ತದೆ, ಇದ್ದಕ್ಕಿದ್ದಂಗೆ ಅವರು ಏನು ಬೆಳೆಯೋದಕ್ಕೆ ಆಗಲ್ಲ ಆ ಜಾಗದಲ್ಲಿ. ಈ ರೀತಿಯಾಗಿ ಕೂಡ ಆಗ್ತಾ ಇರುತ್ತೆ. ಎಷ್ಟು ಕೆಟ್ಟದ್ದು ಕಣ್ ದೃಷ್ಟಿ ಅಂದರೆ, ಈಗಂತೂ ತುಂಬ ಜನ ಕಣ್ ದೃಷ್ಟಿಯಿಂದನೇ ತುಂಬ ಜನ ಸಫರ್ ಆಗ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ.
ಮಾಡ್ಕೊಳ್ಳಿ, ತುಂಬಾ ಈಸಿ ಇದೆ. ಹಾಗಾಗಿ ಮನೇಲಿ ಅದರಲ್ಲೂ ನಾವು ತಿಂಗಳಿಗೊಂದ್ಸರಿ ಆದರೂ ಈ ರೀತಿಯಾಗಿ ಧೂಪವನ್ನು ನಾವು ಮನೇಲಿ ಹಾಕ್ತಾನೆ ಇರಬೇಕಾಗತ್ತೆ. ಈ ರೀತಿಯಾಗಿ ಹಾಕೋದ್ರಿಂದ ದೃಷ್ಟಿ ದೋಷ ಆಗಲಿ ಅಥವಾ ಯಾರೋ ನಿಮಗೆ ಆಗದೆ ಇರೋರು ಏನೋ ಮಾಟ ಮಂತ್ರ ಮಾಡಿಸಿರ್ತಾರೆ, ಅವ್ರು ಚೆನ್ನಾಗಿರಬಾರ್ದು ಅಂತ ಮಾಟ ಮಂತ್ರ ಮಾಡಿಸಿರ್ತಾರೆ, ಆ ಥರದ್ದು ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಸಾರಿ ನಮಗೆ ಜ್ಯೇಷ್ಠ ಹುಣ್ಣಿಮೆ ಶನಿವಾರ ಬಂದಿದೆ. ಹಾಗಾಗಿ ಶನಿವಾರ ನೀವು ಗೋಧೂಳಿ ಸಮಯದಲ್ಲಿ ಪೂಜೆ ಎಲ್ಲ ಆದಮೇಲೆ, ದೀಪ ಹಚ್ಚಿ ಪೂಜೆ ಎಲ್ಲ ಆದಮೇಲೆ ನೀವು ಈ ರೀತಿಯಾಗಿ ಮನೆಯಲ್ಲಿ ಧೂಪ ಹಾಕಬೇಕಾಗತ್ತೆ. ಈ ರೀತಿಯಾಗಿ ಹಾಕೋದ್ರಿಂದ ನಿಮ್ಮ ದೃಷ್ಟಿ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.